ಲೇಡೀಸ್ ಅಂಡ್ ಜೆಂಟ್ಲ್ಮನ್, IPL 2026ರ ಅಂತಿಮ ಹಂತದ ರೋಚಕತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆದರೆ ಈ ಬಾರಿಯ IPL ಸೀಸನ್ ಭಾರತದ ಸ್ಟಾರ್ ನಾಯಕರಿಗೆ ಅಷ್ಟಾಗಿ ಕೈ ಹಿಡಿದಂತೆ ಕಾಣ್ತಾ ಇಲ್ಲ. ಹೌದು, ಒತ್ತಡ ಮತ್ತು ನಿರೀಕ್ಷೆಗಳ ಭಾರದಿಂದ ಹಲವು ಅನುಭವಿ ಕ್ಯಾಪ್ಟನ್ಗಳು ಮೈದಾನದಲ್ಲಿ ತತ್ತರಿಸ್ತಾ ಇದ್ರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸಾರಥಿ ಮಾತ್ರ ಇಡೀ ಟೂರ್ನಿಮೆಂಟ್ ಅಲ್ಲೇ ವಿಭಿನ್ನವಾಗಿ ಮಿಂಚುತ್ತಾ ಇದ್ದಾರೆ. RCBಯ ನಿಶ್ಶಬ್ದ ನಾಯಕ ರಜತ್ ಪಾಟಿದಾರ್ ಮೈದಾನದಲ್ಲಿ ತೋರ್ತಾ ಇರುವಂತಹ ಸಂಯಮ ಮತ್ತು ನಾಯಕತ್ವ ಈಗ ಇಡೀ ಕ್ರಿಕೆಟ್ ಜಗತ್ತಿನ ಗಮನ ಸೆಳೆದಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಈ ಬಾರಿಯ IPL ಟೂರ್ನಿ ಭಾರತದ ಪ್ರಮುಖ ನಾಯಕರಿಗೆ ಅಷ್ಟೊಂದು ಸುಲಭವಾಗಿರಲಿಲ್ಲ. ಕೆಲವರು ರಣತಂತ್ರ ರೂಪಿಸುವಲ್ಲಿ ವಿಫಲವಾದರೆ, ಇನ್ನೂ ಕೆಲವರು ಪ್ರತಿಷ್ಠಿತ ಫ್ರಾಂಚೈಸಿಗಳನ್ನ ಮುನ್ನಡೆಸುವಂತಹ ಭಾರಕ್ಕೆ ಸಿಲುಕಿ ಧೃತಿಗೆಟ್ಟಿದ್ದಾರೆ. ಆದರೆ ಇವೆಲ್ಲದರ ಮಧ್ಯೆ RCB ಅನ್ನುವಂತಹ ಹೈ ಪ್ರೊಫೈಲ್ ಮತ್ತು ಅತಿ ಹೆಚ್ಚು ನಿರೀಕ್ಷೆಗಳಲ್ಲಿರುವಂತಹ ಫ್ರಾಂಚೈಸಿಯ ನಾಯಕನಾಗಿ ರಜತ್ ಪಾಟಿದಾರ್ ಬೆಟ್ಟದಂತೆ ಜಗ್ಗದೆ ನಿಂತಿದ್ದಾರೆ. ಯಾರೊದ್ದೋ ಆಟಕ್ಕೆ ಅಬ್ಬರಿಸದೆ, ತೀರಾ ಹೈಪ್ ಸೃಷ್ಟಿಸಿಕೊಳ್ಳದೆ, ಅತ್ಯಂತ ಶಾಂತ ಚಿತ್ತದಿಂದ ತಂಡವನ್ನ ಮುನ್ನಡೆಸ್ತಾ ಇರುವಂತಹ ಪಾಟಿದಾರ್ ಈ ಸೀಸನ್ನ ಅತ್ಯಂತ ಯಶಸ್ವಿ ನಾಯಕನಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಕಳೆದ ಸೀಸನ್ನ ಯಶಸ್ಸನ್ನ ಮುಂದುವರೆಸಿಕೊಂಡು ಹೋಗ್ತಾ ಇರುವಂತಹ RCB ಈ ಬಾರಿ ಅತ್ಯಂತ ಸ್ಥಿರವಾದ ಪ್ರದರ್ಶನ ನೀಡೋಕೆ ಪಾಟಿದಾರ್ ಅವರ ಈ ನಾಯಕತ್ವವೇ ಪ್ರಮುಖ ಕಾರಣ ಎನ್ನಲಾಗ್ತಾ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಅಲ್ಲಿ ಯಾವಾಗಲೂ ಭಾವನೆಗಳ ಅಬ್ಬರ ಜಾಸ್ತಿ. ಹರಾಜಿನಿಂದ ಹಿಡಿದು ಮೈದಾನದ ಪ್ರದರ್ಶನದವರೆಗೂ ಕೂಡ ಎಲ್ಲವೂ ಹೈ ಡ್ರಾಮಾ, ಹೈ ಸ್ಟಾರ್ ಪವರ್ ಹಾಗೂ ಅಭಿಮಾನಿಗಳ ಬೆಟ್ಟದಷ್ಟು ನಿರೀಕ್ಷೆಗಳಿಂದ ಕೂಡಿರ್ತಿತ್ತು. ಆದರೆ ರಜತ್ ಪಾಟಿದಾರ್ ನಾಯಕತ್ವ ವಹಿಸಿಕೊಂಡ ಮೇಲೆ RCB ಪಾಳ್ಯದಲ್ಲಿ ಒಂದು ರೀತಿಯ ನೆಮ್ಮದಿ, ಸ್ಪಷ್ಟತೆ ಹಾಗೂ ಪರಿಪಕ್ವತೆ ಕಾಣಿಸ್ತಾ ಇದೆ. ವಿರಾಟ್ ಕೊಹ್ಲಿಯಂತಹ ಜಾಗತಿಕ ಲೆಜೆಂಡ್ ಕ್ರಿಕೆಟರ್ ನೆರಳಿನಲ್ಲೇ ನಾಯಕತ್ವವನ್ನು ನಿಭಾಯಿಸೋದು ಸುಲಭದ ಮಾತಲ್ಲ. ಪ್ರತಿಯೊಂದು ನಿರ್ಧಾರವೂ ಕೂಡ ಹೆಡ್ಲೈನ್ ಆಗುವಂತಹ ಇಂತಹ ಫ್ರಾಂಚೈಸಿಯಲ್ಲಿ ಪಾಟಿದಾರ್ ಯಾವುದೇ ಒತ್ತಡಕ್ಕೆ ಒಳಗಾದಂತೆ ಕಾಣ್ತಾ ಇಲ್ಲ. ಇನ್ನು ಪ್ರಸ್ತುತ IPL ಅಲ್ಲಿ ಇತರ ತಂಡಗಳ ನಾಯಕರು ಪಂದ್ಯದ ನಂತರದ ಸಂದರ್ಶನಗಳಲ್ಲಿ ಕೋಪಗೊಳ್ತಾ ಇರುವಂತಹ ಟೀಕೆಗಳಿಗೆ ಒಳಗಾಗ್ತಾ ಇರುವ ವರದಿಗಳು ಕೇಳಿ ಬರ್ತಾ ಇವೆ. ಆದರೆ ಪಾಟಿದಾರ್ ಗೆದ್ದಾಗ್ಲೂ ಕೂಡ ಅತಿಯಾಗಿ ಸಂಭ್ರಮಿಸೋದಿಲ್ಲ, ಸೋತಾಗ್ಲೂ ಕೂಡ ಧೃತಿಗೆಡೋದಿಲ್ಲ. ನಾಯಕನ ಈ ಸಮಚಿತ್ತವೇ ಇಡೀ ತಂಡಕ್ಕೆ ಧೈರ್ಯವನ್ನ ತುಂಬುತ್ತಾ ಇದೆ. ಮೈದಾನದಲ್ಲಿ ಯುವ ಆಟಗಾರರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡೋದು, ಕೆಟ್ಟ ಪ್ರದರ್ಶನ ನೀಡಿದಾಗ್ಲೂ ಕೂಡ ಆಟಗಾರರ ಬೆನ್ನಿಗೆ ನಿಲ್ಲುವ ಮೂಲಕ ಅವರು ತಂಡದಲ್ಲಿ ನಂಬಿಕೆಯನ್ನ ಹುಟ್ಟುಹಾಕಿದ್ದಾರೆ. ಯಾವುದೇ ಗ್ಲಾಮರ್ ಐಫೈ ಇಲ್ಲದೆ ಹಳೆ ಶೈಲಿಯ ಕ್ರಿಕೆಟ್ನಂತೆ ಮಾತನಾಡೋದನ್ನ ಬ್ಯಾಟ್ಗೆ ಬಿಡು, ಫಲಿತಾಂಶವೇ ಸದ್ದು ಮಾಡ್ಲಿ ಅನ್ನುವಂತಹ ತತ್ವದಡಿ ಪಾಟಿದಾರ್ ಮುನ್ನಡೆಯುತ್ತಿದ್ದಾರೆ. ಸದ್ಯ RCB ತಂಡ ಟ್ರೋಫಿ ಗೆಲ್ಲುತ್ತಾ ಅಥವಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಆದರೆ ಈ ಸೀಸನ್ ಮೂಲಕ ರಜತ್ ಪಾಟಿದಾರ್ ತಾವು ಯಾವುದೇ ನಿರೀಕ್ಷೆಗಳ ಭಾರಕ್ಕೆ ಮಣಿಯದ, ಹೈಪ್ಗಳಿಗೆ ತಲೆ ಕೆಡಿಸಿಕೊಳ್ಳದ ಪಕ್ಕಾ ನಾಯಕ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಒತ್ತಡದ ಸುಳಿಯಲ್ಲಿ ಇತರ ನಾಯಕರು ಪರದಾಡ್ತಾ ಇದ್ರೆ, ಪಾಟಿದಾರ್ ಮಾತ್ರ ನಾಯಕತ್ವವನ್ನ ಅತ್ಯಂತ ಸುಲಭವಾಗಿ ನಿಭಾಯಿಸಿ ಸೈ ಎನಿಸಿಕೊಂಡಿದ್ದಾರೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.